ನಮಸ್ಕಾರ ರೀಪ ಎಲ್ಲರಿಗೂ. ರಾಜ್ಯಾದ್ಯಂತ ಪಂಚಮಶಾಲಿಯ ಹೋರಾಟ ತುತ್ತ ತುದಿಗೆ ಏರಿ ಮುಗುಲು ಮುಟ್ಟಿತ್ತು. ಎಲ್ಲಿ ನೋಡಿದಲ್ಲಿ ಜಯ ಮೃತ್ಯುಂಜಯ ಸ್ವಾಮಿಗಳು ಒಂದು ಕರಿಯೋಲೆ ಕೊಟ್ಟರೆ ಲಕ್ಷಾಂತರ ಮಂದಿ ಕೂಡ್ತಿದ್ರಿ. ಆದರೆ ಇದೇ ಪಂಚಮಶಾಲಿಯ ಸಮಾಜವನ್ನು ಇಬ್ಬಾಗ ಮಾಡಲಿಕ್ಕೆ ಯಾರು ಆ ಕಾಣದ ಕೈವಾಡದ ಪುರುಷರು ಅದನ್ನು ಕಂಡು ಹಿಡಿಬೇಕು. ಜಯ ಮೃತ್ಯುಂಜಯ ಸ್ವಾಮಿಗಳು ಸ್ವಾಭಿಮಾನದ ಪ್ರಶ್ನೆ ಐತ್ರಿ. ಮಹಾಸ್ವಾಮಿಗಳೇ, ನೀವು ನಿಮ್ಮ ಸಮಾಜಕ್ಕಾಗಿ ಇವತ್ತು ರಾತ್ರಿ ಹಗಲಿ ದುಡಿದ್ರಿ. ಇವತ್ತು ಬೀದರ್ದಿಂದ ಹಿಡಿದು ಎಲ್ಲೆಲ್ಲೇ ಹೋಗಿ ಪಾದಯಾತ್ರೆ ಮಾಡಿ ಸಂಘಟನೆ ಮಾಡಿದಿರಿ. ಪಂಚಮಶಾಲಿಯ ಮಕ್ಕಳಿಗೆ ಉದ್ಯೋಗ ಸಿಗಬೇಕು, ಅವರಿಗೆ ಒಂದು 2A ಮೀಸಲಾತಿ ಸಿಗಬೇಕಂತ ಹೇಳಿ ಅನೇಕ ಜನಜಾಗೃತಿ ಕಾರ್ಯಕ್ರಮ ಮಾಡಿದಿರಿ. ಜನರು ಸಹಿತ ನಿಮಗೆ ಬೆಂಬಲ ವ್ಯಕ್ತಪಡಿಸಿದರು. ಆದರೆ ಇಲ್ಲಿ ಬರುವ ಯಕ್ಷ ಪ್ರಶ್ನೆ ಇಬ್ಬಾಗ ಆಗಲಿಕ್ಕೆ ಕಾರಣ ಏನನ್ನೋದು ಸಣ್ಣ ವಿಶ್ಲೇಷಣೆ ಮಾಡಿ ಹೇಳ್ತೀನಿ. ಇದನ್ನು ಮಾತ್ರ ಬಹಳಷ್ಟು ಕೂಲಂಕುಷವಾಗಿ ಕೇಳ್ರಿ. ಇದೇ ಪಂಚಮಶಾಲಿಯ ಮಹಾಗುರು ಲಿಂಗಾಯತ ಸಮುದಾಯದ ವಿಶ್ವಗುರು ಬಸವಣ್ಣರ ಸಿದ್ಧಾಂತದಂತೆ ಈ ಸಂಘಟನೆ ನಡೀತಾ ಇತ್ತು. ಆದರೆ ಇದು ಒಂದು ವ್ಯಕ್ತಿಗೆ ಸೀಮಿತವಾಯಿತಾ ಅಂಥೇಳಿ ಭಾಳ ಜನ ಕೇಳಾಕತ್ತಾರ. ಈಗ ಪಂಚಮಶಾಲಿಯ ಟ್ರಸ್ಟ್ ಕೂಡಲ ಸಂಗಮ ಪೀಠದಲ್ಲಿ ಮಹಾಸ್ವಾಮಿಗಳನ್ನು ಪೀಠಾರೋಹಣ ಮಾಡಿದಾಗ ಅದೇ ಟ್ರಸ್ಟ್ದವರು ಇವತ್ತು ಆ ಪೀಠದಿಂದ ಅವರನ್ನು ಕೆಳಗಿಳಿಸಿ ಮತ್ತೊಂದು ಪೀಠ ತಯಾರು ಮಾಡುವಗೋಸ್ಕರ ತರಾತುರಿಯಲ್ಲಿ ಹಿಂದೆ ಮುಂದೆ ಕಾಣದ ಕೈವಾಡದಂತೆ ಮೀಟಿಂಗ್ಗಳು ನಡೆಯಾಕತ್ತಾವ. ಆ ಮೀಟಿಂಗ್ಗಳು ಈಗ ಜಾಹೀರವಾಗಿ ಮೈದಾನಕ್ಕೆ ಬರಾಕತ್ತಾವ. ಇದಕ್ಕೆ ಪ್ರಮುಖ ಕಾರಣ ಇದೇ ಸಂಘಟನೆ ಒಡೆಯಲಿಕ್ಕೆ ಅವನೇ ಬಸನಗೌಡ ಪಾಟೀಲ್ ಯತ್ನಾಳ್. ಎಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಕಾಲಿಡ್ತಾನೆ ಅಲ್ಲಿ ಇಬ್ಬಾಗ ಆಗೋದು. ಬಸವಣ್ಣನವರು ಸರ್ವ ಜಾತಿ ಜನಾಂಗದವರ ಜೊತೆ ಕೂಡಿಕೊಂಡು ಹೋದರು. ಅಣ್ಣ ಬಸವಣ್ಣನವರು ಕಾಯಕದ ಕೆಲಸ ಮಾಡಿದರು. ಸರ್ವ ಜಾತಿ ಜನಾಂಗದವರನ್ನು ಮನೆಗೆ ಕರೆದು ಆರೈಕೆ ಮಾಡಿದರು. ಅದೇ ಸಿದ್ಧಾಂತದೊಂದಿಗೆ ಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಹೊಂಟಿದ್ರು. ಆದರೆ ಜಯ ಮೃತ್ಯುಂಜಯ ಮಹಾಸ್ವಾಮಿಗಳ ಈ ನಾಗಾಲೋಟದ ಕುದುರೆ, ಓಡುತ್ತಿರುವ ಕುದುರೆಗೆ ಲಗಾಮ ಹಾಕಿದವರು ಯಾರು? ಇದೇ ಬಸನಗೌಡ ಪಾಟೀಲ್ ಯತ್ನಾಳಲ್ರಿ. ಒಬ್ಬ ಬಸನಗೌಡ ಪಾಟೀಲ್ ಯತ್ನಾಳದಿಂದ ಇವತ್ತು ಸಂಘಟನೆ ಬೇರ್ಪಡೆ ಆಗತೈತಿ. ಮಹಾಸ್ವಾಮಿಗಳೇ ತಕ್ಷಣ ಎಚ್ಚರ ವಹಿಸ್ರಿ. ನಿಮ್ಮ ಸಂಘಟನೆ ಇವತ್ತು ರಾಜ್ಯಾದ್ಯಂತ ನೋಡಾಕತೈತಿ. ನಿಮ್ಮ ಕಾರ್ಯಶೈಲಿ, ನಿಮ್ಮ ಶಕ್ತಿ, ನಿಮ್ಮ ಯುಕ್ತಿ, ನಿಮ್ಮ ಭಕ್ತಿ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಾಕತ್ತಾರ. ಆದರೆ ನಾಲಿಗೆ ಮತ್ತು ಮಿದುಳಿಗೆ ಲಿಂಕ್ ಇರಲಾರ್ದಂಥ ಎಲ್ಲ ಜಾತಿ ಜನಾಂಗದವರನ್ನು, ಮಠಾಧೀಶರನ್ನು ಸಹಿತ ಬೈಕೋತ ತಿರುಗಾಡುವಂಥ ವ್ಯಕ್ತಿ. ನಾನು ಯಾರಿಗೆ ಕಾಲು ಮುಗಿಯುವುದಿಲ್ಲ. ಹಾಗಾದರೆ ಜಯ ಮೃತ್ಯುಂಜಯ ಮಹಾಸ್ವಾಮಿಗಳ ಕಾಲು ಮುಗಿದೇ ಇಲ್ರಿ ಬಸನಗೌಡ ಪಾಟೀಲ್ ಯತ್ನಾಳ್. ಯಡಿಯೂರಪ್ಪನ ಕಾಲ ಮುಗ್ದಿದ್ದು ವಿಡಿಯೋ ವೈರಲ್ ಆಗಾಕತ್ತಾವ. ಅನೇಕ ವಿಡಿಯೋಗಳನ್ನು ಅಲ್ಲಿ ಬಿಜಾಪುರದವ್ರು ಬಿಡಾಕತ್ತಾರ, ರೇಣುಕಾಚಾರ್ಯ ಬಿಡಾಕತ್ತಾರ. ಇದಕ್ಕೆಲ್ಲ ಮೂಲ ಕಾರಣ ಈ ಸಂಘಟನೆ ಒಡೆಯಲಿಕ್ಕೆ, ಪ್ರತ್ಯೇಕ 2 ಗುಂಪು ಆಗಲಿಕ್ಕೆ ಕಾರಣ ಅದೇ ಬಸನಗೌಡ ಪಾಟೀಲ್ ಯತ್ನಾಳ್. ಇವತ್ತು ವಿಜಯಾನಂದ ಕಾಶಪ್ಪನವ್ರು ಹುಡುಗಾಕತ್ತಾರ. ಈ ಕಡೆ ಸಿ ಪಾಟೀಲ್ ಒಂದು ಗುಂಪು ಮಾಡ್ಕೊಂಡಾರ, ಮೋಣ ಲಿಂಬಿಕಾಯಿ ಒಂದು ಗುಂಪು ಮಾಡ್ಕೊಂಡಾರ. ಅನೇಕ ಟ್ರಸ್ಟದ ಮೀಟಿಂಗ್ಗಳು ನಡೆಯಾಕತ್ತಾವ. ಈ ಎಲ್ಲ ಮೀಟಿಂಗ್ಗಳು ನಡೀಬಾರ್ದಾದ್ರೆ ಇದೇ ಪಂಚಮಶಾಲಿ ಜಯ ಮೃತ್ಯುಂಜಯ ಮಹಾಸ್ವಾಮಿಗಳ ಜೊತೆ ಎಲ್ಲರೂ ಬೆಂಬಲ ವ್ಯಕ್ತಪಡಿಸಬೇಕಾದ್ರೆ ಈ ಬಸನಗೌಡ ಪಾಟೀಲ್ ಯತ್ನಾಳ್ನ ಮೊದಲು ಅಲ್ಲಿಂದ ಹೊರಗೆ ಹಾಕಿರಿ. ಆ ಒಂದು ಕೊಳಕ ಹಣ್ಣ ಹೊರಗೆ ಹಾಕಿರಿ ಅಂದ್ರೆ ಈ ಪಂಚಮಶಾಲಿ ಇವತ್ತು ರಾಜ್ಯೆಲ್ಲ ದೇಶ ನೋಡ್ತೈತಿ. ಅದಕ್ಕೆ ದಿವಂಗತ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆಯವರು ಒಂದು ಮಾತು ಹೇಳಿದರು, ಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ನೀವು ಇದನ್ನು ಕೇಳಲೇಬೇಕು. ಈ ಕಡಕ ಜವಾರಿ ಕಾಕ ಸತ್ಯಾಂಶ ಹೇಳ್ತಾನ. ಕಡಕ ಜವಾರಿ ಕಾಕ ಇದೇ ಜಯ ಮೃತ್ಯುಂಜಯ ಮಹಾಸ್ವಾಮಿಗಳ ಜೊತೆ ಅನೇಕ ಬಾರಿ ಸಂದರ್ಶನ ಮಾಡಿದ್ದು, ಅನೇಕ ಇತಿಹಾಸಗಳನ್ನು ಪುಟಗಳನ್ನು ತೆಗೆದು ನೋಡಿದರೂ ಸಹಿತ ಪಂಚಮಶಾಲಿ ಇದು ಒಂದು ಶಕ್ತಿಯುತವಾದ ಸಂಘಟನೆ ಇತ್ತು. ಆದರೆ ಇದೇ ದಿವಂಗತ ರಾಮಕೃಷ್ಣ ಹೆಗಡೆಯವರು ಒಂದು ಮಾತು ಹೇಳಿದ್ದಾರೆ, ಇದೇ ಲಿಂಗಾಯತರು ಒಂದಾಗಿದ್ದರೆ ದೇಶ ಆಳ್ತಿದ್ರು ಅಂತ ಹೇಳಿದ್ರು. ಇದನ್ನು ನೆನಪಿಟ್ಕೋಬೇಕು. ಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ನೀವು ಮಹಾನ್ ಬುದ್ಧಿವಂತರಿದಿರಿ, ಪಂಡಿತರಿದಿರಿ, ಪರಿಜ್ಞಾನವುಳ್ಳವರಿದಿರಿ, ಬಹಳಷ್ಟು ಅಧ್ಯಯನ ಮಾಡಿದವರಿದಿರಿ. ನಿಮಗೆ ಇದು ತಕ್ಷಣ ಅವನನ್ನು ಹೊರಗೆ ಹಾಕಿಬಿಟ್ರಂದ್ರೆ ಮತ್ತು ರಾಜ್ಯಾದ್ಯಂತ ಇದೇ ಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ರಾಜ್ಯದಲ್ಲಿ ಜಗದ್ಗುರುಗಳ ಕಿರೀಟಕ್ಕೆ ಒಂದು ಕಿರೀಟ ಕೊಡ್ತಾರ. ಹಂಗಾದ್ರೆ ಹೆಂಗೆ ಅನಿಸ್ತೈತಿ ಪಂಚಮಶಾಲಿ ಮಹಾಬಂಧುಗಳೇ, ನೀವೆಲ್ಲ ಒಂದಾಗಬೇಕು.
ನಿಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ಇದ್ದರೂ ಸಹಿತ ಅದು ಪತ್ರಿಕಾಗೋಷ್ಠಿ ಮುಖಾಂತರ ಹೊರಗೆ ಬರಬಾರ್ದು, ಮಾಧ್ಯಮದಲ್ಲಿ ಬರಬಾರ್ದು, ಚೌಕಟ್ಟಿನಲ್ಲಿ ಚರ್ಚೆ ಆಗಬೇಕು. ಆದರೆ ಇದೇ ಬಸನಗೌಡ ಪಾಟೀಲ್ ಯತ್ನಾಳನು ಒಬ್ಬನ ಸಲುವಾಗಿ ಇವತ್ತು ಲಕ್ಷಾಂತರ ಜನ ಸೇರುವಂಥ ಮಹಾ ರ್ಯಾಲಿ ನೋಡಿದ್ರು. ಇದು ಇವತ್ತು ಆ ರ್ಯಾಲಿ ತುಕುಡಿ ಆಗಿ ಹೊಂಟೈತಿ. ಅದಕ್ಕೆ ಮೂಲ ಕಾರಣ ಈ ಬಸನಗೌಡ ಪಾಟೀಲ್ ಯತ್ನಾಳ್. ಅವನ ಹೊರಗೆ ಹಾಕ್ರಿ, ಸಂಘಟನೆ ತಾಕತ್ತಾಕೈತಿ. ಅದೇ ಸಂಘಟನೆಯಿಂದ ರಾಜ್ಯದಲ್ಲಿ ಒಂದು ಕ್ರಾಂತಿ ಮಾಡಲಿಕ್ಕೆ ಇದೆ ಪಂಚಮಶಾಲಿ ಮತ್ತು ಲಿಂಗಾಯತ ಸಮುದಾಯ ಕಾರಣೀಭೂತ ಆಗತೈತೆ ಅಂತೇಳಿ ಖಡಕ ಜವಾರಿ ಕಾಕ ನಂಬರ್ 1 ನ್ಯೂಸ್ ಕನ್ನಡ ಯೂಟ್ಯೂಬ್ ಮುಖಾಂತರ ಹೇಳ್ಯಾನ. ಬಟನ್ ಹೊಡಿತೀರಿ, ಸಬ್ಸ್ಕ್ರೈಬ್ ಆಗ್ತೀರಿ, ಫೇಸ್ಬುಕ್ ಫಾಲೋ ಮಾಡ್ರಿ. ಮತ್ತೊಂದು ಖಡಕ ಜವಾರಿ ಸುದ್ದಿಯೋಂಗ್ ಬರ್ತೀನಿ. ಅನಿಸಿಕೆಗಳನ್ನ ಹಾಕೋದು ಮರಿಬೇಡ್ರಿ. ನಮಸ್ಕಾರ.